ಹಾಯ್ ಫ್ರೆಂಡ್ಸ್, ಕುಕ್ ವಿತ್ ಮೀಯಿಂದ ನಾನು ತೋರಿಸ್ತಿರೋ ರೆಸಿಪಿ ಪಾಲಕ್ ದಾಲ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಕುಕ್ಕರ್ಗೆ 2 ಗ್ಲಾಸ್ ತೊಗರಿಬೇಳೆ ಹಾಕ್ಕೊಳ್ಳಿ. ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಟೂ ಟೈಮ್ಸ್ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ 1/2 ಟೀ ಸ್ಪೂನ್ ಅರಿಶಿನ ಹಾಕ್ಕೋಬೇಕು. ಇದು ಕುಕ್ಕರ್ ವಿಸಿಲ್ ಬಂದಾಗೆ ಮೇಲೆಲ್ಲ ಉಕ್ಕಿ ಬರುತ್ತಲ್ಲ, ಅದು ನನಗೆ ತುಂಬ ಇರಿಟೇಷನ್ ಅನಿಸುತ್ತೆ, ನನಗಿಷ್ಟ ಇರೋಲ್ಲ. ಸೊ ಅದಕ್ಕೆ ನಾನು ಈ ಥರ ಟಿಶ್ಯೂ ಇಟ್ಟು ವಿಸಿಲ್ ಹಾಕ್ಸ್ತೀನಿ, ಗಲೀಜಾಗಲ್ಲ. ಪಾಲಕ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ. ಆನಿಯನ್ ಚಿಲ್ಲಿ ತಗೊಳ್ಳಿ. 2 ಟೊಮೆಟೊಸ್ ತಗೊಳ್ಳಿ. ಹುಣಸೆಹಣ್ಣು ನಾವು ನೀರಲ್ಲಿ ನೆನೆಯಿಡಬೇಕು. 1/2 ಟೀ ಸ್ಪೂನ್ ಧನಿಯಾ, ಮೆಣಸು, ಶಾಜೀರ, ಸೋಂಪು ಇದನ್ನೆಲ್ಲ ನಾವು ಕಡಾಯಿಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಾವು ಸೈಡಿಗೆ ಇಟ್ಕೊಂಡು ದಾಲ್ಗೆ ಪ್ಯಾನ್ ಇಟ್ಟು ಆಯಿಲ್ ಹಾಕ್ಕೋಬೇಕು. ದಾಲ್ಗೆ ಆಯಿಲ್ ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಸ್ವಲ್ಪ ತಗೊಳ್ಳಿ. ಎಣ್ಣೆ ಕಾದ ನಂತರ ಆನಿಯನ್ ಚಿಲ್ಲಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 3 ವಿಸಿಲ್ಸ್ ಬರಬೇಕು. ಫ್ರೈ ಆಗಿರೋ ಆನಿಯನ್ ಚಿಲ್ಲಿಗೆ 2 ಟೊಮೆಟೊಸ್ ಹಾಕ್ಕೊಂಬಿಡಿ. ಟೊಮೆಟೊನು ಫ್ರೈ ಆದಮೇಲೆ ಪಾಲಕ್ನ ಹಾಕಿ. ಪಾಲಕ್ ಇಲ್ಲಿ ಜಾಸ್ತಿ ಇದೆ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ಪಾಲಕ್ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೈ ಮಾಡಿರೋ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪೌಡರ್ ಮಾಡ್ಕೋಬೇಕು. ನಾವು ವಿಸಿಲ್ ಹಾಕ್ಸಿರೋ ದಾಲ್ನ ಮಿಕ್ಸಿಗೆ ಹಾಕಬಾರ್ದು, ಈ ಥರ ಲಟ್ಟಿಸ್ಕೋಬೇಕು. ಆಮೇಲೆ ಇದಕ್ಕೆ ಹುಣಸೆಹಣ್ಣುಳಿ ಹಾಕ್ಕೊಳ್ಳಿ. ಇದು ಜೀರಾ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಫ್ರೆಂಡ್ಸ್. ಆಮೇಲೆ ಫ್ರೈ ಆಗಿರೋ ವೆಜಿಟೇಬಲ್ಗೆ ಈ ದಾಲ್ನೆಲ್ಲ ಹಾಕಿ ನಮ್ಮನೆಯಲ್ಲಿ ಸ್ಪೈಸಿಯಾಗಿ ಊಟ ಮಾಡ್ತಾರೆ, ಸೊ ಅದಕ್ಕೆ ನಾನಿಲ್ಲಿ 3 ಟೀ ಸ್ಪೂನ್ಸ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಆಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿರೋ ಮಸಾಲ ಪೌಡರ್ ಹಾಕ್ಕೊಳ್ಳಿ. ಇಂಗುವ 1/2 ಟೀ ಸ್ಪೂನ್ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಅದನ್ನು ನಾವು ಕುದಿಯೋಕ್ಕೆ ಬಿಟ್ಬಿಡಬೇಕು. ಒಂದು 5 ಮಿನಿಟ್ಸ್ ಬಾಯ್ಲ್ಡ್ ಆದಮೇಲೆ ಸಾಲ್ಟ್ ಹಾಕ್ಕೋಬೇಕು. ಈ ಥರ ನಾವು ಇದು ಬಾಯ್ಲ್ಡ್ ಆಗೋ ಮುಂದೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ಹಾಕಿ 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ. ಆಮೇಲೆ ನಾವು ಇದಕ್ಕೆ ದಾಲ್ಗೆ ಒಗ್ಗರಣೆ ಹಾಕ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕಿ 1/2 ಟೀ ಸ್ಪೂನ್ ಸಾಸಿವೆ ಜೀರಿಗೆ ತಗೊಳ್ಳಿ. 1/2 ಟೀ ಸ್ಪೂನ್ ಉದ್ದಿನಬೇಳೆ ತಗೊಳ್ಳಿ. ಕರಿಬೇವು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ತಗೊಳ್ಳಿ. ಒಣಮೆಣ್ಸಿನ್ಕಾಯಿ 2 ಹಾಕ್ಕೊಳ್ಳಿ. ಇದನ್ನೆಲ್ಲ 2 ಮಿನಿಟ್ಸ್ ನಾವು ಫ್ರೈ ಆಗೋಕ್ಕೆ ಬಿಡಿ. ಆಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಬಿಡಿ. ಪಾಲಕ್ ದಾಲ್ ಸೂಪರಾಗಿ ಇದೆ, ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ. ಫೈನಲ್ ಆಗಿ ಹಿಂಗಿರುತ್ತೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ.